ಹಾಯ್ ಫ್ರೆಂಡ್ಸ್, ನಮಸ್ಕಾರ. SSEM.377ಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ನಾನು ಚಿತ್ರದುರ್ಗದ ಕೋಟೆಯ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ವಿಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಎರಡು ವಿಡಿಯೋಗಳನ್ನು ನೋಡಿ ಸಂಪೂರ್ಣವಾಗಿ ಕೋಟೆಯ ಚಿತ್ರಣವನ್ನು ಹಾಗೆ ನನಗೆ ಗೊತ್ತಿರುವಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಚಿತ್ರದುರ್ಗದ ಕೋಟೆಯಲ್ಲಿ ಬಂದಿಖಾನೆ ಎಲ್ಲಿದೆ, ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಕೋಟೆ ಒಳಗೆ ಪ್ರವೇಶ ಮಾಡಿ ಮೊದಲನೇ ಸುತ್ತಿನ ಬಾಗಿಲಾದಂಥ ಕಾಮನ ಬಾಗಿಲ ಮೂಲಕ ನಾವು ಒಳಗೆ ನಡೆದು ಬಂದರೆ ನೋಡಿ, ಇದುವೇ ಕಾಮನ ಬಾಗಿಲು. ಅಲ್ಲಿಂದ ಒಳಗೆ ಬಂದರೆ ಎಡಗಡೆಗೆ ಹೋದರೆ ಇದು ಬಂದು ಮದ್ದು ಬೀಸುವ ಕಲ್ಲಿಗೆ ಹೋಗುವಂತಹ ದಾರಿ ಅದು. ಹಾಗೆ ನಾವು ಸ್ಟ್ರೈಟಾಗಿ ಮುಂದೆ ಬಂದರೆ ಇಲ್ಲೇ ಬಲಭಾಗದಲ್ಲಿ ನಮಗೆ ಬಂದಿಖಾನೆಗೆ ಹೋಗುವಂಥ ದಾರಿಯನ್ನು ನೋಡಬಹುದು. ಅಲ್ಲಿ ಬೋರ್ಡನ್ನು ಸಹ ಹಾಕಲಾಗಿದೆ. ಹಾಗೆ ಪಾರ್ಕ್ ಥರನೂ ಅಲ್ಲಿ ಏರಿಯಾ ಮಾಡಲಾಗಿದೆ. ನೋಡಿ, ಇಲ್ಲೆಲ್ಲ ಬೋರ್ಡ್ಗಳನ್ನು ಸಹ ಅಲ್ಲಲ್ಲೇ ಹಾಕಲಾಗಿದೆ. ನೀವೇನಾದರೂ ಟಿಫಿನ್ನು ಅಥವಾ ಏನಾದರೂ ಸ್ನ್ಯಾಕ್ಸ್ ತೊಗೊಂಬಂದಿದ್ರೆ ಇಲ್ಲಿ ಕೂತು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ತಿನ್ಕೊಂಡು ಹಾಗೆ ನೀವು ಮುಂದಕ್ಕೆ ಹೋಗಬಹುದು. ಅಲ್ಲೆಲ್ಲ ಡಸ್ಟ್ಬಿನ್ಗಳನ್ನು ಇಡಲಾಗಿದೆ. ಪ್ಲಾಸ್ಟಿಕ್ಗಳು ಅಥವಾ ವೇಸ್ಟ್ ಏನಾದರೂ ಇದ್ದರೆ ಅಲ್ಲಿ ನೀವು ಹಾಕಬಹುದು. ಇದು ಬಂದು ಬೊಂಬೆ ಮಂಟಪಕ್ಕೆ ಹೋಗುವಂಥ ದಾರಿ. ಇಲ್ಲಿ ನೋಡಿ ಬೋರ್ಡನ್ನು ಹಾಕಲಾಗಿದೆ. ಬಂದಿಖಾನೆ ಹಾಗೂ ಒಂಟಿಕಲ್ ಬಸವಣ್ಣ ಹೋಗುವ ದಾರಿಯನ್ನು ಇಲ್ಲಿ ನಾವು ನೋಡಬಹುದು. ಆ ದಾರಿ ಹೇಗಿದೆ, ಹೇಗೆ ಹೋಗಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಜಾಗ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲದ ಕಾರಣ ಇಲ್ಲಿ ಜನಸಂದಣಿ ಕಡಿಮೆ ಅಂತಲೇ ಹೇಳ್ಬಹುದು. ಆದರೆ ಪ್ಲೇಸ್ ಅಂತೂ ತುಂಬಾ ಸುಂದರವಾಗಿದೆ. ಇದು ಬಂದು ದೊಡ್ಡದಾದಂಥ ಗುಂಡಿ. ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಕೋಟೆ ಸುತ್ತ ದೊಡ್ಡದಾದ ಗುಂಡಿಗಳನ್ನು ಮಾಡಲಾಗಿದೆ. ಅದು ಏನಕ್ಕೆ ಅಂತ ಹೇಳ್ಬಿಟ್ಟು ನೀವು ಮೊದಲನೇ ವಿಡಿಯೋ ನೋಡಿದರೆ ನಾನು ಅದರಲ್ಲಿ ಹೇಳಿದ್ದೀನಿ. ಹಾಗೆ ಸುತ್ತಲೂ ಒಂದು ವ್ಯೂ ಪಾಯಿಂಟನ್ನು ತೋರಿಸ್ಕೊಂತ ನಾನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರಬಹುದು. ಸ್ವಲ್ಪ ಅಲ್ಲಲ್ಲೇ ಮೆಟ್ಟಿಲುಗಳಿದ್ದಾವೆ. ಹಾಗೆ ಸ್ಟ್ರೈಟ್ ದಾರಿನೂ ಇದೆ. ಇದು ಬಂದು ಒಂಟಿಕಲ್ ಬಸವಣ್ಣ. ನೋಡಿ, ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ಒಂಟಿಕಲ್ ಬಸವಣ್ಣ ಎಲ್ಲಿದೆ ಅಂತಲೂ ಸಹ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಈ ಬಂದಿಖಾನೆಗೆ ಹೋಗುವ ದಾರಿ ಮಧ್ಯದಲ್ಲೇ ನಮಗೆ ಒಂಟಿಕಲ್ ಬಸವಣ್ಣ ಸಿಗುತ್ತೆ. ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಮುಂದಕ್ಕೆ ಅದೇ ದಾರಿಯಲ್ಲಿ ಬಂದರೆ ಇಲ್ಲಿ ಕಾಲು ದಾರಿಯನ್ನು ಕಾಣಬಹುದು. ಸುತ್ತಲೂ ಸ್ವಲ್ಪ ಕಾಡು ಥರನೇ ಇದೆ. ಗಿಡ ಮರಗಳೆಲ್ಲ ಬೆಳೆದಿದೆ. ಈ ರೀತಿಯಾದಂಥ ಕಾಲು ದಾರಿಯಲ್ಲೇ ನಾವು ಹೋಗಬೇಕಾಗುತ್ತೆ. ಅಲ್ಲೇನು ಜೂಮಲ್ಲಿ ತೋರಿಸಿದ್ನಲ್ಲ ಆ ಪ್ಲೇಸಿಗೆ ನಾವು ಹೋಗ್ತಾ ಇದ್ದೀವಿ. ಈ ರೀತಿಯಾದಂಥ ಬಾಗಿಲುಗಳನ್ನು ನಾವು ಕಾಣಬಹುದು. ಇಲ್ಲಿ ನೀವು ಬಂದರೆ ಗುಂಪಲ್ಲೇ ಅಥವಾ ಗಂಡ್ಮಕ್ಳು ಜೊತೆಗಿದ್ದಾಗೇ ಬನ್ನಿ. ಬರೀ ಹೆಣ್ಮಕ್ಳಷ್ಟೇ ಹೋಗೋದಾದರೆ ಇದು ಅಷ್ಟು ಸೇಫ್ ಅಲ್ಲ. ನೋಡಿ, ಈ ರೀತಿಯಾದಂಥ ದಾರಿ ನಮಗೆ ಕಾಣಿಸ್ತಾ ಇದೆ. ಈ ರೀತಿ ಮೆಟ್ಟಲೇರಿ ನಾವು ಮೇಲೆ ಹೋಗಬೇಕಾಗುತ್ತೆ. ಹಾಗೆ ಸುತ್ತಲೂ ಒಂದು ವ್ಯೂ ಪಾಯಿಂಟನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ದೊಡ್ಡದಾದಂಥ ಒಂದು ಬಂಡೆಗಲ್ಲನ್ನು ನಾವು ನೋಡಬಹುದು. ಅಲ್ಲಿ ಫೋಟೋಸನ್ನು ತೆಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ಇಲ್ಲಿ ಮೇಲೆ ಬಂದರೆ ಈ ರೀತಿಯಾಗಿ ಮೋಸ್ಟ್ಲಿ ಇದು ಶತ್ರುಗಳು ಕೋಟೆ ಒಳಗೆ ಬರೋದನ್ನು ನೋಡಲಿಕ್ಕೋಸ್ಕರ ಇದನ್ನು ಉಪಯೋಗಿಸ್ತಾ ಇದ್ರು ಅನ್ನಿಸ್ತದೆ. ಕರೆಕ್ಟಾಗಿ ಅದು ಗೊತ್ತಿಲ್ಲ ಏನಕ್ಕೆ ಅಂತ. ಅಥವಾ ಇನ್ನು ಗುಂಡು ಆರಿಸೋದಕ್ಕೆ ಉಪಯೋಗಿಸ್ತಾ ಇದ್ರು ಅಥವಾ ಶತ್ರುಗಳ ಬರೋದನ್ನು ವೀಕ್ಷಣೆ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ರು, ಗೊತ್ತಿಲ್ಲ. ಗೊತ್ತಿದ್ರೆ ಯಾರಿಗಾದರೂ ಕಮೆಂಟ್ ಮಾಡಿ. ಹಾಗೆ ನಾವು ಮೆಟ್ಟಿಲುಗಳನ್ನು ಏರಿ ಮೇಲೆ ಬಂದರೆ ನೋಡ್ತಾ ಇರಬಹುದು. ಇಲ್ಲಿ ಬಂದಿಖಾನೆಯ ಗೇಟನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಆಗಿನ ಕಾಲದ ಜೈಲು ಅಥವಾ ಬಂದಿಖಾನೆ. ಅದ್ರ ಎದುರುಗಡೆನೇ ಇಲ್ಲಿ ನಾವು ಒಂದು ಸ್ವಲ್ಪ ಜಾಗ ಇದೆ. ಅಲ್ಲಿ ಬಂದರೆ ವಾವ್,
ಇಡೀ ಸಿಟಿ ವ್ಯೂನ ಈ ಪ್ಲೇಸಲ್ಲಿ ನಿಂತು ನಾವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತೇಳಿ. ಅದರಲ್ಲಿ ಹತ್ತಿರದಿಂದನೇ ನಮಗೆ ಸಿಟಿ ವ್ಯೂವನ್ನು ನೋಡಬಹುದಾಗಿದೆ ಈ ಜಾಗದಲ್ಲಿ ನಿಂತು. ಇಲ್ಲೇ ಕೆಳಗೇನೆ ಹಾಗೆ ನಾವು ಉಚ್ಚಂಗೆಲ್ಲಮ್ಮನ ದೇವಸ್ಥಾನವನ್ನು ಸಹ ಮೇಲಿನಿಂದ ನೋಡಬಹುದಾಗಿದೆ. ನೋಡಿ, ಎದುರುಗಡೆ ಇಲ್ಲಿ ನಾವೀಗ ಬಂದಿಖಾನೆನ ಪ್ರವೇಶ ಮಾಡೋಣ. ಆಗಿನ ಕಾಲದ ಗೇಟು ಎಷ್ಟು ಇನ್ನು ಈಗಲೂ ಕೂಡ ನಾವು ನೋಡಬಹುದಾಗಿದೆ, ನೋಡ್ತಾ ಇರಬಹುದು. ಹಾಗೆ ಅದ್ರ ಮೂಲಕ ನಾವು ಮೇಲೆ ಬಂದರೆ ಇಲ್ಲಿ ದೊಡ್ಡದಾದಂಥ ಒಂದು ದೊಡ್ಡ ಕೊಠಡಿಯನ್ನು ನೋಡಬಹುದು. ಆ ಕೊಠಡಿ ಒಳಗೆ ಹೋಗುವಂತಹ ಗೇಟ್ ಇದು. ಒಳಗಡೆ ಕತ್ತಲಿರೋ ಕಾರಣ ಅಷ್ಟಾಗಿ ಕಾಣಿಸ್ತಾ ಇಲ್ಲ, ಪ್ರಯತ್ನ ಪಡ್ತೀನಿ ಮುಂದೆ ತೋರಿಸೋದಕ್ಕೆ. ನೋಡಿ, ಇಲ್ಲಿದ್ದ ನಮಗೆ ಸ್ವಲ್ಪ ಕಾಣುತ್ತೆ. ಈ ರೀತಿ ದೊಡ್ಡದಾದಂಥ ಜಾಗ ಇದೆ. 2 ದೊಡ್ಡದಾದ ಕಿಟಕಿಗಳಿದ್ದಾವೆ, ಒಂದು ಡೋರ್ ಇದೆ. ಅದೆಷ್ಟು ಒಂದು ದೊಡ್ಡದಾದ ಬಂದಿಖಾನೆ. ಅದರ ಮೇಲ್ಗಡೆ ಬಂದರೆ ನಮಗೆ ಈ ರೀತಿಯಾದಂಥ ವ್ಯೂ ಪಾಯಿಂಟ್ ಕಾಣಿಸ್ತಾ ಇದೆ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸು, ತುಂಬಾನೇ ಇಷ್ಟವಾಯಿತು. ನಾವು 2-3 ಬಾರಿ ಹೋದಾಗಿನೂ ಈ ಪ್ಲೇಸ್ ನಮಗೆ ಸಿಕ್ಕಿರಲಿಲ್ಲ. ಇಲ್ಲಿಂದ ಸಿಟಿ ವ್ಯೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ನಾನು ಮುಂಚೆ ತೋರಿಸಿದ್ನಲ್ಲ, ಅದಕ್ಕಿಂತ ಇದು ಎತ್ತರವಾದಂಥ ಪ್ರದೇಶ. ಇದರ ಮೇಲೆ ಬಂದುಬಿಟ್ಟು ನಾವು ವ್ಯೂ ಪಾಯಿಂಟನ್ನು ವೀಕ್ಷಣೆ ಮಾಡಬಹುದು. ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಇಡೀ ಸಿಟಿ ವ್ಯೂ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕೂಡ ಮೇಲ್ಗಡೆ ಚಿಕ್ಕದಾದಂಥ 2 ಕೊಠಡಿಗಳನ್ನು ನಾವು ಈ ರೀತಿಯಾಗಿ ಕಾಣಬಹುದಾಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.